ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 11ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಭದ್ರ ಹಿಂಗೆ ವಿಧಿಂಗೆ ಹಿಂಗೆ ತಲೆಗೆ ಹೊಡೆದ್ಬಿಟ್ಟು ಯಾರೋ ಔಷಧಿ ತೊಗೊಂಡೋಗಿದ್ದು ನನಗೆ ಸುಳ್ಳು ಬೇಕು ಅಂದ್ಬಿಟ್ಟು ಸುಭಾಷಣೆ ಮಾಡಿದ ನನಗೆ ಸುಳ್ಳು ಬೇಕಲ್ವಾ. ಅದಕ್ಕೆ ದೇವ್ರ ಮುಂದೆ ನಿಂತ್ಕೊಂಡು, ದೇವರೇ ಅಲ್ಲೇನು ನಡೆದದೆ ಅನ್ನೋದಕ್ಕೆ ಸಾಕ್ಷಿ ಹುಡ್ಕೋಕೆ ಹೋಯ್ತಾವನಿ, ಏನಾರು ಒಂದು ಸುಳ್ಳು ಕೊಡು ಅಂದ್ಬಿಟ್ಟು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ನಿಂತಿರ್ತಾರೆ. ಅವಾಗ ಪ್ರಾರ್ಥನೆ ಮಾಡ್ಕೊಂಡು ಈ ಕಡೆ ಬಂದಮೇಲೆ ಏನಾರು ಒಂದು ಸುಳ್ಳು ಇದ್ದೇ ಇರ್ತದೆ, ಏನೋ ಗೆಪ್ತಿಗೆ ಬರ್ತಾ ಇಲ್ವಲ್ಲ, ಏನಿರ್ಬೋದು ಅಂದ್ಕೊಂಡಿದ್ದಾಗ ವಿದ್ಯೆ ಅಲ್ಲಿ ಬಿದ್ದಿರ್ಬೇಕಾದ್ರೆ ಅವಳ ಪಕ್ಕದಲ್ಲಿ ಒಂದು ಬುಟ್ಟಿ ಇರ್ತದೆ. ಅದನ್ನು ಜ್ಞಾಪಿಸ್ಕೊತಾರೆ ಭದ್ರ. ಹೌದು, ಆ ಬುಟ್ಟಿ ಯಾರು ತಂದಿರ್ಬೋದು, ಆ ಬುಟ್ಟಿ ಯಾರೋ ತಂದು ಅಲ್ಲಿ ಇಕ್ಕವ್ರೆ, ಅಂದರೆ ಇದನ್ನೆಲ್ಲ ಯಾರೋ ನೋಡವ್ರೆ, ಆ ಬುಟ್ಟಿ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂದ್ಬಿಟ್ಟು ಮತ್ತೆ ದೇವ್ರ ಹತ್ರ ಬಂದು, ದೇವರೇ ನಿಜವಾಗ್ಲೂ ನೀನು ನಮ್ದವ್ರನ್ನ ನೀನು ಕೈ ಬಿಡಲ್ಲ ಅಂತ ತೋರಿಸ್ಕೊಟ್ಬಿಟ್ಟೆಪ್ಪ, ನನಗೆ ಆ ಬುಟ್ಟಿ ಸಾಕ್ಷಿನೇ ಸಿಕ್ಕೈತೆ, ಅಷ್ಟೇ ಸಾಕು, ನಾನು ಹೋಗಿ ಬರೋದಕ್ಕೆ ನೀನು ಒಳ್ಳೇದು ಮಾಡು ಅಂತಂದ್ಬಿಟ್ಟು ದೇವ್ರ ಕೈ ಮುಖಂಡು ಈ ಕಡೆ ಬಂದಿರ್ತಾರೆ. ಅವಾಗ ಆ ಬುಟ್ಟಿನ ಸಾಧು ಮಗಳ ಕೈಯಲ್ಲಿ ನೋಡಿದೆ ಅಂತ ಹೇಳ್ಬಿಟ್ಟು ಅವಾಗ ಯೋಚನೆ ಮಾಡ್ತಿರ್ತಾರೆ. ಕ್ವಾಟ್ಲೆ ಬಂದಿದ್ದ ತಕ್ಷಣ ಕ್ವಾಟ್ಲೆಗೆ ಹೇಳ್ತಾರೆ, ಕ್ವಾಟ್ಲೆ ನನಗೆ ಸುಳ್ಳು ಸಿಕ್ಕದೆ, ನಾನು ಹೋಗಿ ಸಾಕ್ಷಿ ತಗೊಬತ್ತೀನಿ ಅಂತ ಅಂದ್ಬಿಟ್ಟು ಅಂದಾಗ, ಏನು ಸುಳ್ಳು ಅಣ್ತಮ್ಮ ಅಂತ ಕ್ವಾಟ್ಲೆಗೆ ಹೇಳ್ತಾರೆ. ಹಂಗೆ ಹೇಳ್ತಾರೆ, ಹಿಂಗೆ ಬುಟ್ಟಿ ಅಲ್ಲಿತ್ತು, ಆ ಬುಟ್ಟಿ ಹಿಂಗೆ ಸಾಧು ಮಗಳದು ಅಂತೆಲ್ಲ ಹೇಳ್ತಾರೆ. ಅವಾಗ ಹೌದಂಟಮ್ಮ ಒಳ್ಳೇದಾಗಲಿ, ಅದಕ್ಕೆ ಅಮ್ಮ ಕಷ್ಟಪಟ್ಟಿರೋದನ್ನ ಶ್ರಮನ ನಂದು ಅಂತ ಹೇಳ್ಕೊಂಡು ಮೆರಿತವನೆಲ್ಲ ಶೂರನಾಗಿ, ಇವನಿಗೆ ತಕ್ಕ ಶಾಸ್ತಿ ನಾವು ಮಾಡಿಸ್ಲೇಬೇಕು ಅಂತಮ್ಮ, ನೀನು ಹೋಗಿ ಬಾ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನೋಡ್ಕೊತೀನಿ ಅಂತ ಭದ್ರನ ಕಳಿಸ್ತಾರೆ. ಆಮೇಲೆ ವಿದ್ಯೆಗೆ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಭದ್ರ ಬರ್ತಾರಲ್ಲ, ವಿದ್ಯೆನ ಹತ್ರ ಬರ್ತಾರೆ. ವಿದ್ಯೆನ ಕೂತಿರ್ತಾಳೆ, ನಿನಗೆ ತಲೆ ಹೊಡೆದ್ಬಿಟ್ಟು ಔಷಧಿ ಬಂದಾನಲ್ಲ, ಅವನಿಗೆ ಸಾಕ್ಷಿ ಸಿಕ್ಕದೆ, ನಾನು ಹೋಗಿ ಆ ಸಾಕ್ಷಿ ತಗೊಬತ್ತೀನಿ, ಹೇಳ್ದಂಗೆ ದೇವ್ರ ಮೇಲೆ ನಮಗೆ ಭಕ್ತಿ ಶ್ರದ್ಧೆ ನಂಬಿಕೆ ಇದ್ದರೆ ಏನಾರು ಸುಳ್ಳು ಸಿಕ್ಕೇ ಸಿಗ್ತದೆ ಅಂತ ನೀನು ಹೇಳ್ದಲ್ಲ, ಅದಕ್ಕೆ ನಾನು ದೇವ್ರನ್ನ ನಂಬ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡಿದ್ದೆ, ಆವಾಗಲೇ ನಂಗೆ ಆ ಸಾಕ್ಷಿ ಸಿಕ್ಕಿದ್ದು, ಆ ಸಾಕ್ಷಿ ಹುಡಿಕೊಂಡು ಇವ್ನು ಮಾಡಿರೋದಕ್ಕೆಲ್ಲನೂ ನಾನು ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತೀನಿ. ನೀನು ಕಷ್ಟಪಟ್ಟು ತಂದಿರ್ಬೇಕಾದ್ರೆ ಆ ಮರ್ಯಾದೆ ಆಗಲಿ ಗೌರವ ಆಗಲಿ ನಿಂಗೆ ಸಿಕ್ಕಬೇಕು, ಅದು ಅವ್ನಿಗೆ ಸಿಕ್ಕಕ್ಕೆ ನಾನು ಬಿಡೋಕ್ಕಿಲ್ಲ. ಆಮೇಲೆ ಅದೊಂದಾದ್ರೂ ನೀನು ಮನೆಯವ್ರಿಗೋಸ್ಕರ ಒಳ್ಳೇದಾಗಲಿ ಅಂತ ಹೇಳಿದ್ರು ಕೂಡ ನಾನು, ಆದರೆ ಅವ್ನು ತಾನು ಮಾಡಿಲ್ದಿದ್ದನ್ನ ನಾನೇ ಮಾಡಿದೆ ಅಂದ್ಕೊಂಡು ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ಕೊಂಡು ಬಂದಿದ್ದಾನಲ್ಲ ಅವನು, ಅದರಿಂದ ನಾನು ಅವ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕಿಲ್ಲ, ನಾನು ಇದನ್ನು ಸತ್ಯ ಕಂಡು ಹಿಡಿತೀನಿ ಅಂದಾಗ, ಹೋಗ್ಲಿ ಬಿಡಿ ಇವಾಗ ಅಂದಾಗ, ಬಿಡೋಕ್ಕಾಗಕ್ಕಿಲ್ಲ, ನಾನು ಹುಡುಕ್ತೀನಿ, ಸತ್ಯ ಸಿಕ್ಕದು ನನಗೆ ಅಂದಾಗ, ಅದು ಸರಿ ಏನು ಸತ್ಯ ಏನು ಸುಳ್ಳು ಸಿಕ್ಕದೆ ನಿಮಗೆ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ. ಅವಾಗ ಹೇಳ್ತಾರೆ, ಹಿಂಗೆ ಆ ಬುಟ್ಟಿ ಸಿಕ್ಕೈತೆ, ಆ ಬುಟ್ಟಿ ಸಾಧು ಮಗಳ ಕೈಲಿತ್ತು ಅಂತಂದಾಗ, ಹೌದೇ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಆಯಿತು ಹೋಗಿ ಬನ್ನಿ ಒಳ್ಳೇದಾಗಲಿ ಅಂದಾಗ, ನಾನು ನಿಮ್ಮ ಕೂಟ ಬರ್ತೀನಿ ಅಂತ ಬರ್ತಿರ್ತಾಳೆ. ಬೇಡ ಇಲ್ಲಿ ನೀನು ಅವಶ್ಯಕತೆ ತುಂಬ ಐತೆ, ಇಲ್ಲೇ ಇರಬೇಕು ನೀನು, ಯಾಕೆಂದರೆ ಇಲ್ಲಿ ಈ ಮದುವೆ ಆಗ್ದಂಗೆ ನೀನು ನೋಡ್ಕೋಬೇಕು, ನಾನು ಅಷ್ಟರಲ್ಲಿ ಬೇರ್ನ ಬಂದ್ಬಿಡ್ತೀನಿ, ನಾನು ಹೊಸಿ ಬರೋ ತಡ ಆದರೂ ಈ ಮದುವೆ ನಡಕ್ಕೆ ನೀನು ಬಿಡ್ಕೊಡ್ದು ಅಂತ ಹೇಳ್ಬಿಟ್ಟು ವಿದ್ಯೆಂಗೆ ಹೇಳ್ಬಿಟ್ಟು ಭದ್ರ ಓಡ್ತಾರೆ. ವಿದ್ಯೆ ಆಯಿತು ಹುಷಾರಾಗಿ ಓಟ್ ಬನ್ನಿ ಒಳ್ಳೇದಾಗಲಿ ಅಂದಾಗ, ಓಟ್ ಬರ್ತೀನಿ, ಅವನು ನಾನೇನು ಮಾಡಿದೆ ಅಂತ ಅಪ್ಪಯ್ಯನ ಹತ್ರ ಕೀರ್ತಿ ಪ್ರತಿಷ್ಠೆ ಎಲ್ಲ ತಗೊಂಡವನಲ್ಲ, ಅದು ಯಾವುದೇ ಕಾರಣಕ್ಕೂ ಇರಬಾರ್ದು, ಅದು ಕಷ್ಟಪಟ್ಟು ನೀನು ತಂದಿರೋಳಿಗೆ ನಿನಗೆ ಸಿಗಬೇಕು ಗೌರವ, ಅದೆಲ್ಲನೂ ಹಂಗೆ ನಾನು ಮಾಡೇ ಮಾಡ್ತೀನಿ. ಪಾಪ ನಮ್ಮ ಅಪ್ಪಯ್ಯ ಅವನು ನನಗೆ ಕಷ್ಟದಲ್ಲಿ ಒಳ್ಳೇದು ಮಾಡೋನೆ ಅಂತ ಅವನ ಮೇಲೆ ನಮ್ಮ ಅಪ್ಪಯ್ಯ ಎಷ್ಟು ಗೌರವ ಇಟ್ಕೊಂಡವ್ರೆ, ನಮ್ಮ ಅಪ್ಪ ಹಿಂಗೆ ಈ ಥರ ಮಾಡ್ಬಿಟ್ನಲ್ಲ ಇವನು, ನಾನು ಮಾತ್ರ ಸುಮ್ಕೆ ಬಿಡೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಭದ್ರ ಹೊಡ್ತಾರೆ. ವಿದ್ಯೆ ಆಯಿತು ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಈಶ್ವರಿ ಮತ್ತು ಚಿತ್ರ ಸುಭಾಷ ಎಲ್ಲ ಹೇಳ್ತಾರೆ. ಆಮೇಲೆ ಈಶ್ವರಿ ಎಂಥ ಕೆಲಸ ಮಾಡಿಬಿಟ್ಟ ಇವನು, ಏನು ಮಾಡೋದು ಇವಾಗ, ಏನು ಮಾಡೋದು ಚಿತ್ರ, ನಾನು ಇವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ, ಇವಾಗ ಈಗೇನಾರು ನವೀನ್ ಗೊತ್ತಾಗ್ಬಿಟ್ಟು ಅವ್ರ ಅಪ್ಪಂಗೆ ಏನಾರು ಹೇಳ್ಕೊಂಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಈಶ್ವರಿ ಅಂತಿರ್ತಾರೆ. ಆವಾಗ ಚಿತ್ರ, ಅವಳು ಹೇಳಂಗಿದ್ರೆ ಇಷ್ಟೊತ್ತಿಗೆ ಹೇಳ್ತಿದ್ಲು ಕಣವ, ಅವಳೇ ಹೇಳಿಲ್ಲ ಅನಿಸ್ತದೆ, ಹೇಳಿದ್ರೆ ಇಷ್ಟೊತ್ತಿಗೆ ಫೋನ್ ಬತ್ತಿತ್ತಲ್ವೇ ಅಂತ ಚಿತ್ರ ಅಂತಾಳೆ. ಅದು ಸರಿ ಚಿತ್ರ, ಇವಾಗ ಅವಳು ಹೇಳ್ದಂಗೆ ಇರ್ತಾಳೆ ಅಂದಾಗ, ಇಲ್ಲ ಕಣವ ಅವಳು ಹೇಳಲ್ಲ ಅನಿಸ್ತದೆ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಅವಾಗ ಸರಿ ಆಯಿತು, ನೀನು ಇನ್ನೊಂದ್ಕಿಂತ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಈಶ್ವರಿ ನವಿಗೆ ಫೋನ್ ಮಾಡ್ತಾರೆ. ನವಿ ಫೋನ್ ಇಟ್ಬಿಟ್ಟು ಹೇಳಿಂದಾಗ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಗೊತ್ತಲ್ವೇನವ, ನೀನು ಹಂಗೆ ಸಾಬೀತು ಮಾಡಿಬಿಟ್ಟೆ ಕಣವ, ನಿಮ್ಮ ಅಪ್ಪ ಹಿಂಗೆ ಇಲ್ಲಿ ನಡೆದಿದ್ದೀಸಿ ಏನು ಹೇಳ್ದಂಗೆ ನೀನು ಸಾಬೀತು ಮಾಡಿಬಿಟ್ಟೆ, ನೀನು ಒಳ್ಳೆಯವಳು ಕಣವ, ನನ್ನ ಮಗನಿಗೆ ನೋಡವ ಹಿಂಗೆ ಮಾಡ್ಬಿಟ್ಟವ್ರೆ, ನನ್ನ ಮಗ ಅಮಾಯಕ ಕಣವ, ಅವ್ನಿಗೇನು ಗೊತ್ತಾಗೋಕ್ಕಿಲ್ಲ ಕಣವ ಅಂತ ಅಂದ್ಬಿಟ್ಟು ಈಶ್ವರ್ ಹೇಳ್ತಾರೆ. ಅವಾಗ ನವ್ಯ, ಆಂಟಿ ಸುಮ್ಮನೆ ಇರ್ತೀರಾ ಅಂದಾಗ, ಹಂಗಲ್ಲ ಕಣವ, ನನ್ನ ಮಗನಿಗೇನು ಗೊತ್ತಾಗೋಕ್ಕಿಲ್ಲ ಕಣವ, ನೀನು ನನ್ನ ಮಗನ ಅರ್ಥ ಮಾಡ್ಕೊಂಡಿದ್ಯಲ್ಲ ಅಷ್ಟೇ ಸಾಕು ಕಣವ ಅಂತ ಅಂದ್ಬಿಟ್ಟು ಅಂದಾಗ, ಯಾರು ಹೇಳಿ ನಿಮ್ಮ ಮಗನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ, ಅವನೆಂಥವನು ಅಂತ ನನಗೆ ಗೊತ್ತಿದೆ, ನೀವು ಅವನ ಬಗ್ಗೆ ವಹಿಸ್ಕೊಂಡು ಮಾತಾಡೋಕ್ಕೆ ಬರಬೇಡಿ, ಮೊದಲು ನಿಮ್ಮ ಮಗನ ಬಗ್ಗೆ ವಹಿಸ್ಕೊಂಡು ಮಾತಾಡೋದನ್ನ ನೀವು ನಿಲ್ಲಿಸಿ ಅಂತಂದಾಗ, ಹಂಗಲ್ಲ ಕಣವ ಅಂದಾಗ, ನಾನು ಹೇಳಿದ್ನಲ್ಲ ಸ್ಟಾಪ್ ಇಟ್, ನಾನು ಹೇಳ್ತಾ ಇದ್ದೀನಿ ತಾನೆ ನಿಮ್ಮ ಮಗನ ಬಗ್ಗೆ ವಹಿಸ್ಕೊಬೇಡಿ ಅಂತ, ಅವನೇನು ಅಂತ ನನಗೆ ಗೊತ್ತಿದೆ, ಇಷ್ಟೆಲ್ಲ ನನಗೇನ ಹತ್ರನೇ ಅವನು ಫ್ಲರ್ಟ್ ಮಾಡಿದಾನಲ್ವ, ನಾನೇನು ಅಂತ ನಾನು ತೋರಿಸ್ತೀನಿ ಬಿಡಲ್ಲ, ನನಗೆ ಪ್ರೀತಿಸೋ ನಾಟಕ ಆಡಿದಾನ ಅವನು, ನಾನು ಅವನನ್ನು ಸುಮ್ಮನೆ ಬಿಡ್ತೀನ ಅಂದಾಗ, ಅಲ್ಲ ಕಣ್ಮುಂದೆ ಎಲ್ಲ ನಡೆದಿರೋರು ಅವ್ನ ಮಗ ಏನೂ ಮಾಡೇ ಇಲ್ಲ ಅಂತಾರೆ ನೀವು ಹೇಳ್ತಿದ್ದೀರಲ್ಲ, ಹೇಗೆ ಹೇಳ್ತಿದ್ದೀರ ನೀವು, ನಿಮ್ಗೊಂದು ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ ಅಂತ ಅಂದ್ಬಿಟ್ಟು ಈಶ್ವರಿ ನವ್ಯ ಕೇಳ್ತಾರೆ. ಅವಾಗ ಈಶ್ವರಿ, ಅದು ಹಂಗಲ್ಲ ಕಣವ ಅಂದಾಗ, ನೋಡಿ ನೀವೇನು ಮಾತಾಡೋಕ್ಕೆ ಬರಬೇಡಿ,
ಹಂಗಲ್ಲ ಕಣವ್ವ, ಈ ಮದುವೆ ನಡೆಯೋವರೆಗೂ ಸುಮ್ಕಿದ್ದು ಬಿಡೋ ಹೊಸಿ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಏನೋ ನಾನಾ 4 ಗೋಡೆ ಮಧ್ಯದ್ದು 4 ಜನಕ್ಕೆ ಗೊತ್ತಾಗಬೇಕು, ಅಲ್ಲಿ ಹಂಗೆ ಮಾಡೋ ಗಂಟ ನಾನು ಸುಮ್ಮನೆ ಇರೋದಿಲ್ಲ. ಇಷ್ಟಕ್ಕೂ ಈ ಮದುವೆ ನಡೆಯುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತಂದಾಗ, ಅದು ಹಂಗಲ್ಲ ಕಣವ್ವ ಅಂದಾಗ, ನೋಡಿ ಇವಾಗ ನನ್ನ ಹತ್ರ ನಾನೇನು ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ, ಫೋನ್ ಇಡಿ ನೀವು ಅಂತ ಹೇಳ್ಬಿಟ್ಟು ನವ್ಯ ಈಶ್ವರಿ ಫೋನ್ ಕಟ್ ಮಾಡಿಬಿಡ್ತಾರೆ. ಅವಾಗ ಈಶ್ವರಿ ತಲೆ ಮೇಲೆ ಕೈ ಹೊತ್ಕೊಂಡು, ಎಂಥೋ ಕೆಲಸ ಮಾಡಿಬಿಟ್ಟು ನೀನು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಅದೇ ಸಮಯಕ್ಕೆ ವಿನಂತಿ ಸಾವಿತ್ರಿ ಬರ್ತಾರೆ. ಅಯ್ಯೋ ಅದಕ್ಕೆ ಇದ್ಯಾಕೆ ತಲೆ ಮೇಲೆ ಹಿಂಗೆ ಕೈ ಹೊತ್ಕೊಂಡಿದ್ದೀರಾ, ಏನಾಯಿತು ಅಂತ ಅಂದಾಗ, ಅದೇನಿಲ್ಲ ಅಂದಾಗ, ಅಲ್ಲ ಕಣದಕ್ಕೆ ಈ ಟೋನ್ ಮದುವೆ ಕೆಲಸಗಳು ಇರ್ಬೇಕಾದ್ರೆ ನೀವು ಹಿಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಲ್ಲ ಹಂಗೆ ಅಂದಾಗ, ವಿನಂತಿ ಅವ್ವ ಆಗದಿರೋ ಮದುವೆಗೆ ಇನ್ನು ಹೆಂಗವ್ವ ಅಂದಾಗ, ಏನು ಹೇಳ್ತಾ ಇದೆಯಾ ವಿನಂತಿ ಅಂತ ಸಾವಿತ್ರಿ ಅಂತಾರೆ. ಹ್ಞೂ ಕಣವ್ವ, ಮದುವೆ ನಡೀತದೋ ಇಲ್ವೋ ಅಂತ ಅವರೇ ಭಯವಾಗವ್ರೆ, ಅಂಥದ್ರಲ್ಲಿ ಮದುವೆ ನಡೀತದೆ ಕೆಲಸ ಅದೇ ಅಂತ ನೀನು ಹೇಳ್ತಿದ್ಯಲ್ಲವ್ವ ಅಂದಾಗ, ಹೌದೇ ಅಂದಾಗ, ಹ್ಞೂ ಕಣವ್ವ ಮದುವೆ ನಡೀತದೋ ಇಲ್ವೋ ಅಂತ ಅವರೇ ಭಯ ಪಟ್ಕೊಂಡವ್ರೆ ಅಲ್ವಾ ಅತ್ತೆ ಅಂದಾಗ, ಸುಭಾಷ್ ಮಾಮ ಅಲ್ವಾ ಅಂತ ವಿನಂತಿ ಅಂತಾಳೆ. ಅವಾಗ ಸಾವಿತ್ರಿ, ಹ್ಞೂ ಕಣತ್ತೆ, ಇನ್ನೊಂದೇನು ಗೊತ್ತಾತೆ, ಇವಾಗ ಮದುವೆ ಆಯ್ತದಿಲ್ವ ಅಂತ ಪಾಪ ನೀವೇ ಗಾಬರಿಲಿದ್ದೀರ, ಏನು ಮಾಡೋಕ್ಕಾಯ್ತೈತೆ, ಇವಾಗ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವೇ ತಾನೇ ಅದೇನಾದ್ರೂ ಮುಂದಕ್ಕೆ ಅನುಭವಿಸ್ಬೇಕು ಅಂದಾಗ, ಅವಾಗ ನೋಡಿ ಇಂಥ ಮಗನ ಎತ್ತಿದ್ದಕ್ಕೆ ನೀವೇ ಎಲ್ಲದಕ್ಕೂ ಪಶ್ಚಾತ್ತಾಪ ಪಡಬೇಕಾಗೈತಲ್ವ ಅದಕ್ಕೆ ಅಂದಾಗ, ಅವಾಗ ವಿನತಿನು, ಹ್ಞೂ ಕಣತ್ತೆ, ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವೇ ಇವಾಗ ಪಶ್ಚಾತ್ತಾಪ ಪಡಬೇಕು, ಏನು ಮಾಡೋಕ್ಕಾಗಿಲ್ಲ ಕಣತ್ತೆ, ಮುಂದಕ್ಕೆ ಏನಾಯ್ತದೋ ಯಾರಿಗೆ ಗೊತ್ತು ಅಲ್ವಾ ಅತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ವಿನಂತಿ ಮತ್ತು ಸಾವಿತ್ರಿ, ನಾವು ಬರ್ತೀವಿ ನಮಗೆ ಕೆಲಸ ಅದೇ ಅಂತ ಹೋಯ್ತಾರೆ. ಅವಾಗ ಚಿತ್ರ ನೋಡ್ದೆನವ ಅವ್ರು ಹೆಂಗೆ ಹೇಳ್ಬಿಟ್ಟು ಹೋಯ್ತಾರೆ ಎಲ್ಲನೂ ಅಂದಾಗ, ಏನು ಮಾಡೋಣ ಚಿತ್ರ, ನಾನು ಇವ್ನು ಮಾಡಿದ ಕೆಲಸಕ್ಕೆ ನನಗೆ ಯಾರ್ಯಾರು ಹೆಂಗೆ ಮಾತಾಡ್ತಾವ್ರೆ ಅಂತ ನೋಡು ಚಿತ್ರ ನೀನೇನೆ, ಏನು ಮಾಡಲಿಲ್ಲ ನಾನಿವಾಗ ಅಂತಂದ್ಬಿಟ್ಟು ಈಶ್ವರಿ ಬೇಜಾರಾಗ್ಬಿಟ್ಟು ಸುಮ್ಮನೆ ನಿಂತ್ಕೋತಾರೆ. ಸುಭಾಷ ಕೂಡ ಏನು ಮಾತಾಡ್ದಂಗೆ ನಿಂತಿರ್ತಾರೆ. ಆವಾಗ ಚಿತ್ರನೂ ಅಲ್ಲೇ ಇರ್ತಾಳೆ. ಈ ಕಡೆ ಏನಾಗುತ್ತೆ, ಶಿವರಾಮೇಗೌಡರು ಕೂತಿರ್ತಾರೆ. ಆಮೇಲೆ ಶಿವರಾಮೇಗೌಡರು ಅಮ್ಮಮ್ಮ ಕೂತಿರುತ್ತೆ, ಅಮ್ಮಮ್ಮ ಮೋಹನ ಶಿವರಾಮೇಗೌಡರು ಬರ್ತಾರೆ. ಏನು ಬಾ ಅಂದಾಗ, ಏನಿಲ್ಲ ಕಣಪ್ಪ ಅಂದಾಗ, ಮನ ಹೊಸಿ ನೀರು ಕೊಡು ಅಂದ್ಬಿಟ್ಟು ನೀರು ಇಸ್ಕೊಂಡು ಕುಡಿತಾರೆ. ಅವಾಗ ಅವ್ವ ಚಂಪನ್ ಬರೋಕೆ ಹೇಳವ್ವ ಅಂತಂದ್ಬಿಟ್ಟು ಶಿವರಾಮೇಗೌಡರು, ಇಲ್ಲ ಇದನ್ನೇ ಚಂಪಂಗೆ ಕೊಟ್ಬಿಡವ ನೀನು ಅಂತಂದ್ಬಿಟ್ಟು ಒಂದು ಕವರ್ ಕೊಡೋಕೆ ಹೋಗ್ತಾರೆ. ಏನಪ್ಪ ಅದು ಅಂದಾಗ, ಏನಿಲ್ಲ ಕಣವ್ವ, ಚಂಪ ಓದಬೇಕು ಅಂತಂದಿದ್ಲಲ್ಲ, ಅದಕ್ಕೆ ಅವಳು ಕಾಲೇಜಿಗೆ ಫೀಸ್ ಕಟ್ಬಿಟ್ಟು ಅದ್ರ ರಸೀದಿ ತಂದಿದ್ದೀನಿ, ಇದನ್ನು ಚಂಪಂಗೆ ಕೊಟ್ಬಿಡವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಅಜ್ಜಿ ಅಂದರೆ ಅಮ್ಮಮ್ಮ, ನಾನು ಕೊಟ್ರೆ ಹೆಂಗಾಯ್ತದಪ್ಪ, ಚಂಪಂಗೆ ಕರೆದ್ಬಿಟ್ಟು ನೀನೇ ಕೊಟ್ಬಿಡಪ್ಪ, ಇನ್ನೂ ಖುಷಿ ಆಯ್ತದಲ್ವ ಅವಳಿಗೆ ಅಂತಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಅವಾಗ ಮೋಹನನು, ಹ್ಞೂ ಕಣ್ರಿ ಅಮ್ಮಮ್ಮ ಅತ್ತೆ ಹೇಳ್ತಿರೋ ಸರಿಯೇ, ನೀವೇ ಕೊಡಿ, ನಿಮ್ಮ ಕೈಯಾರ ನೀವೇ ಕೊಟ್ಟರೆ ಚಂಪಂಗೂ ಖುಷಿ ಆಯ್ತದಲ್ವ, ನೀವೇ ಕೊಡಿ ಅಂದಾಗ, ಅದು ಹಂಗಲ್ಲ ಕಣವ ಅಂದಾಗ, ಹ್ಞೂ ಇರಪ್ಪ ನಾನು ಕರಿತೀನಿ ಅಂದ್ಬಿಟ್ಟು ಅಮ್ಮಮ್ಮ ಚಂಪಂಗೆ ಫೋನ್ ಮಾಡಿಬಿಟ್ಟು, ಚಂಪಿ ಹೊಸಿ ಬಾ ಅಂತ ಕರೀತಾರೆ. ಅಮ್ಮಮ್ಮ ಬರ್ತಾರೆ. ಆಮೇಲೆ ಸರಿ ಬರ್ತಿದ್ದಂಗೆನೇ ಶಿವರಾಮೇಗೌಡರು, ಪಿ ಎ ಗೋವಿಂದ ಅವರು, ಅಮ್ಮಮ್ಮ ಮತ್ತು ಮೋಹನ ಎಲ್ಲ ಅಲ್ಲೇ ಇರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಈಶ್ವರಿ, ವಿನಂತಿ, ಸಾವಿತ್ರಿ, ಚಿತ್ರ ಇವ್ರು 4 ಜನ ಎಲ್ಲಿ ಯಾವ್ದಕ್ಕಾದ್ರೂ ಫಸ್ಟ್ನವ್ರು ಬಂದು ನಿಂತಿರ್ತಾರೆ ಎಲ್ಲರೂ. ಚಂಪಾ ಮತ್ತು ವಿದ್ಯಾ ಬರ್ತಾರೆ. ಆಮೇಲೆ ಬರ್ತಿದ್ದಂಗೆ, ಮಾವಯ್ಯ ಯಾಕೆ ಕರೆದ್ರಂತೆ ಅಂದಾಗ, ಚಂಪಾ ನೀನು ಓದಬೇಕು ಅಂತ ಹೇಳ್ದಲ್ಲವ, ಅದಕ್ಕೆ ನೀನು ಟ್ಯೂಷನ್ ಫೀಸು ಕಾಲೇಜ್ ಫೀಸೆಲ್ಲ ಕಟ್ಬಿಟ್ಟು ರಸೀದಿ ತಂದಿದ್ದೀನಿ ತಗೊಳವ ಅಂತ ಅಂದ್ಬಿಟ್ಟು ಅಂತಾರೆ. ಚಂಪಂಗೆ ಸಾನೇ ಖುಷಿ ಆಗೋಯ್ತೈತೆ. ಆವಾಗ, ಮಾವಯ್ಯ ನಾನು ಓದಬೇಕು ಅಂದಿದ್ದಕ್ಕೆ ನೀವು ಇಷ್ಟು ಬೇಗ ನೀವು ಎಲ್ಲ ಮಾಡಿಬಿಟ್ರಲ್ಲ, ನನಗೆ ತುಂಬ ಖುಷಿ ಆಯಿತು ಮಾವಯ್ಯ, ನನಗೆ ಆಶೀರ್ವಾದ ಮಾಡಿ ಮಾವಯ್ಯ ಅಂತ ಹೋಗಿ ಶಿವರಾಮೇಗೌಡರ ಕಾಲಿಗೆ, ಗೋವಿಂದವ್ರ ಕಾಲಿಗೆಲ್ಲ ಬೀಳ್ತಾಳೆ. ಆಮೇಲೆ ವಿದ್ಯಾ, ಮಾವಯ್ಯ ಥ್ಯಾಂಕ್ಸ್ ಮಾವಯ್ಯ, ಮತ್ತೊಂದು ಸತಿ ನಿಮ್ಮ ವ್ಯಕ್ತಿತ್ವ ಎಂಥದ್ದು, ನೀವು ಎಷ್ಟು ಒಳ್ಳೆ ಮನುಷ್ಯ ಅಂತ ಪ್ರೂವ್ ಮಾಡಿಬಿಟ್ರಿ ಮಾವಯ್ಯ, ನಿಜವಾಗ್ಲೂ ನಿಮ್ಮ ಮನಸ್ಸು ಇಷ್ಟು ಚೆನ್ನಾಗಿರೋದಕ್ಕೆ ಮಾವಯ್ಯ, ನೀವು ಇಂಥ ಒಳ್ಳೆ ಸ್ಥಾನದಲ್ಲಿರೋದು ಅಂತ ವಿದ್ಯೆ ಅಂತಾಳೆ. ಅಯ್ಯೋ ಹಂಗೆಲ್ಲ ಏನಿಲ್ಲ ಬಿಡವ್ವ, ಹೆಣ್ಮಕ್ಳು ಓದಬೇಕು, ಮುಂದೆ ಬರಬೇಕು, ಕಷ್ಟಪಟ್ಟು ತನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದನ್ನ ನೀನು ನೋಡಿ ಕಲಿಬೇಕು ಕಣವ, ನೀನು ಎಲ್ರಿಗೂ ಮಾದರಿ ಕಣವ ಅಂತ ಶಿವರಾಮೇಗೌಡರು ವಿದ್ಯಂಗೆ ಹೇಳ್ತಾರೆ. ವಿದ್ಯಾ, ಇಲ್ಲ ಮಾವಯ್ಯ, ನಾನು ಮಾದರಿ ಅಂದರು ನನಗೆ ಬೆಂಟು ತಟ್ಟಿ ಮುಂದಕ್ಕೆ ಕಳಿಸ್ತಿರೋರು ನೀವು, ನಮ್ಮ ಮನೆಯವರು, ನಮ್ಮ ಅಟ್ಟಿಯವರು, ನನಗೆ ಇವರೆಲ್ಲರೂ ಇರೋದಾರೆ, ಮತ್ತು ನೀವು ನನಗಿದ್ದೀರಾ, ಅದರಿಂದ ನಾನು ಮುಂದೆ ಬರೋಕ್ಕೆ ಸಾಧ್ಯ ಆಗಿರೋದು ಮಾವಯ್ಯ. ನಾನು ಹೇಳಿದ್ನಲ್ಲ, ಮತ್ತೊಮ್ಮೆ ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನೀವು ಪ್ರೂವ್ ಮಾಡಿಬಿಟ್ರಿ ಮಾವಯ್ಯ, ನಿರೂಪಿಸ್ಬಿಟ್ರಿ, ಅದರಿಂದ ನಿಮ್ಗೆ ಇಂಥ ಸ್ಥಾನ ಸಿಕ್ಕಿರೋದು ಮಾವಯ್ಯ, ನಿಮ್ಮ ಮನಸ್ಸು ಎಷ್ಟು ಒಳ್ಳೆಯದು ಮಾವಯ್ಯ, ಆ ಮಾತು ಕೊಟ್ಟಂಗೆ ನೀವು ನಡ್ಕೊಬಿಟ್ರ, ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಲ್ಲ, ಕೊಟ್ಟಿದ್ದ ಮಾತದ ಮೇಲೆ ನಿಲ್ಲೋರು ನೀವು ಅಂತೇಳ್ಬಿಟ್ಟು, ಅದೇ ಥರ ಇವತ್ತು ಮಾತು ನಿಂತ್ಕೊಬಿಟ್ರ ಮಾವಯ್ಯ, ನಂಗೆ ಸಾನೇ ಖುಷಿಯಾಗೋಯ್ತು, ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ನಂಗೆ ಗೊತ್ತಾಯ್ತಿಲ್ಲ ಮಾವಯ್ಯ, ತುಂಬ ಥ್ಯಾಂಕ್ಸ್ ಮಾವಯ್ಯ ಅಂತ ವಿದ್ಯೆ ಕೈ ಮುಗಿತಾಳೆ. ಆವಾಗ ಶಿವರಾಮೇಗೌಡರು, ಅಯ್ಯೋ ಅದೆಲ್ಲ ಏನಿಲ್ಲ ಬಿಡವ್ವ, ನೀನು ಹೇಳಿದ್ದು ತಾನೇ ಇವೆಲ್ಲ ಆಗಿದ್ದು, ಇವಾಗ ಚಂಪಂಗೆ ನಾನು ನಮ್ಮ ಮನೆ ಮಗಳು ಅಂತೇಳ್ಬಿಟ್ಟು ಎಷ್ಟು ಬೇಕಾದ್ರೂ ಸಹಾಯ ಮಾಡ್ಬೋದಿತ್ತು, ಆದರೆ
ಅವಳ ಜೀವನ ಪೂರ್ತಿ ಇಲ್ಲೇ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇದ್ಬಿಡೋಳು. ಆದರೆ ನೀನು ಮನೆ ಕೆಲಸ ಮಾಡ್ಕೊಂಡೇ ಇರೋದು ಬೇಡ, ಮುಂದೆ ಬಾ, ಕಷ್ಟಪಟ್ಟು ಓದಿ ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು, ನಿನ್ನ ಜೀವನ ನೀನು ಕಟ್ಕೋಬೇಕು ಅಂತ ಚಂಪಂಗೆ ಬೆನ್ನು ತುಂಬಿಸಿ ಅವಳಿಗೆ ಓದಬೇಕು ಅನ್ನೋದು ದಾರಿ ತೋರಿಸಿದ್ದು ನೀನು ಕಣವ, ಇದೆಲ್ಲ ನಿಂಗೆ ಸೇರ್ಬೇಕು ಕಣವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಮಾವಯ್ಯ, ನಾನು ಎಷ್ಟು ಹೇಳಿದ್ರು ನಮಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದು ನೀವಲ್ವ ಮಾವಯ್ಯ, ಇವತ್ತು ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಮಾವಯ್ಯ, ಇದು ಯಾವತ್ತೂ ನಾನು ಮರೆಯೋಕ್ಕಿಲ್ಲ ಮಾವಯ್ಯ, ನಂಗೆ ಸಾನೇ ಖುಷಿ ಆಯಿತು ಮಾವಯ್ಯ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಪರವಾಗಿಲ್ಲ ಕಣವ ಅಂತ ಹೇಳ್ಬಿಟ್ಟು ಶ್ರೀರಾಮೇಗೌಡರು ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಚಂಪನ ಅಮ್ಮಮ್ಮ, ಚಂಪಾ ನೀನು ಹೇಳಿದ್ ನೀನು ಓದ್ಬೇಕು ಅಂದಿದ್ದಕ್ಕೆ ನಿಂಗೆ ಸಾನೇ ಖುಷಿ ಆಯಿತಾ ಅಂದಾಗ, ಹ್ಞೂ ಅಮ್ಮಮ್ಮ ನಂಗೆ ಸಾನೇ ಖುಷಿ ಆಯ್ತು ಇವತ್ತು, ನನಗೆ ಇವತ್ತೇನು ಎಷ್ಟು ಖುಷಿ ಆಗೈತೆ ಅಂದರೆ ನಾನು ವಿದ್ಯೆ ಕೇಳ್ದಂಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ, ಕಷ್ಟಪಟ್ಟು ಮುಂದೆ ಹೋಗಿ ಬರ್ತೀನಿ ಅಂದಾಗ ಶ್ರೀರಾಮೇಗೌಡರು ಹೋಗ್ತಿದ್ರು. ಅವರು ಅದೇ ಹೇಳ್ತಾರೆ, ನೋಡವ ಕಷ್ಟಪಟ್ಟು ಓದಿ ಮುಂದೆ ಬಂದು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳವ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ. ಅವಾಗ ಅಮ್ಮಮ್ಮ ಖುಷಿ ಆಗ್ಬಿಟ್ಟು, ಏಯ್ ಮೋನ ನೋಡಿ, ನಮ್ಮ ಮನೇಲಿ ಒಬ್ಬರು ಸೂಜಿ ಚುಚ್ಚೋ ಡಾಕ್ಟ್ರು, ಇನ್ನೊಬ್ಬರು ನ್ಯಾಯ ಕೊಡ್ಸೋ ಲಾಯರು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾರೆ. ಅವಾಗ ಮೋಹನ ಹ್ಞೂ ಅತ್ತೆ ಅಂದಾಗ ಈಶ್ವರಿ ಮತ್ತು ಚಿತ್ರಂಗ ಮುಖ ಅಷ್ಟಪ್ಪ ಉಸ್ಕೊಂಡು ಕೂತಿರ್ತಾರೆ. ಮತ್ತು ವಿನಂತಿ ಮತ್ತು ಸಾವಿತ್ರಿ ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ಚಂಪಾ, ಹ್ಞೂ ಅಮ್ಮಮ್ಮ ನಿಮ್ಮ ಆಶೀರ್ವಾದ ನನಗಿರಬೇಕು ಅಂತ ಕಾಲಿಗೆ ಬಿದ್ದು ಮತ್ತು ಮೋಹನಿಗೆ ಅಮ್ಮಮ್ಮ ಕಾಲಿಗೆ ಬೀಳ್ತಾಳೆ. ಅವಾಗ ಸಾವಿತ್ರಿ, ಇನ್ನು ಚಂಪಾ ನೀನು ಓದೋಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಹ್ಞೂ ಸಾವಿತ್ರಮ್ಮ ಅಂತ ಹೋಗಿ ಸಾವಿತ್ರಿ ಕಾಲಿಗೆ ಬೀಳ್ತಾರೆ ಚಂಪಾ. ಅವಾಗ ವಿನಂತಿ, ಅಯ್ಯೋ ನನ್ನ ಕಾಲಿಗೆಲ್ಲ ಬೀಳ್ಬೇಡ ಚಂಪಾ ಅಂದಾಗ ಅಮ್ಮಮ್ಮ ಬೈತಾರೆ, ಏಯ್ ಅವಳ ನಿನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಷ್ಟೇನು ಅವಳಿಗೆ ಇಲ್ಲ ಕಣ್, ನೀನು ಆಶೀರ್ವಾದ ಮಾಡಂಗೂ ಇಲ್ಲ ಕಣ್, ಸುಮ್ಮನೆ ನಿಂತ್ಕೊಳ್ಳೆ ಅಂತ ಅಂದ್ಬಿಟ್ಟು ವಿನಂತಿಗೆ ಅಮ್ಮಮ್ಮ ಬೈತಾರೆ. ಆವಾಗ ಸರಿ ಅಂದ್ಬಿಟ್ಟು ಅಲ್ಲಿಂದ ಚಂಪಾ ಮತ್ತು ವಿದ್ಯೆ ಇಬ್ಬರು ಹೊರಟ್ಬಿಡ್ತಾರೆ. ಆಮೇಲೆ ಇಲ್ಲೇನಾಗುತ್ತೆ, ಬೆಳಕಾಗುತ್ತೆ, ಮದುವೆಗೆ ತಯಾರಿಗಳೆಲ್ಲ ನಡೀತಿರ್ಬೇಕಾರೆ ಮನೇಲಿ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ತಿರ್ತಾರೆ. ಅಲ್ಲಿಗೆ ಅಮ್ಮಮ್ಮ ಬರ್ತಾರೆ. ಅಮ್ಮಮ್ಮ ಬಂದು, ಏಯ್ ಯಾರ್ಲಾ ಈ ಕುರ್ಚಿನ ಓಡಾಡೋ ದಾರಿಗೆ ಮಧ್ಯಕ್ಕೆ ಹಾಕಿ ಅವ್ರು ಎತ್ಕೊಳ್ಳ ಕಡಿಕೆ ಅಂತಾರೆ. ಆಮೇಲೆ ಆ ಕುರ್ಚಿ ಎತ್ಕೊಂಡೋಗಿ ಸೈಡ್ಗೆ ಹಾಕ್ತಾರೆ ಅಲ್ಲಿರೋರು. ಆಮೇಲೆ ಇದೇನಿಲ್ಲ ನೆನ್ನೆಯಿಂದನೂ ಅಲಂಕಾರ ಮಾಡ್ತಾನೆ ಇದ್ದೀರ, ಇನ್ನೂ ಮುಗಿಲಿಲ್ವೇನ್ರ ನಿಮ್ಮದು, ಬಿರ್ಬಿರ್ನ ಮಾಡ್ರಲ್ಲ, ಎಷ್ಟೊತ್ತಾಗ ಮಾಡ್ತಿರಲ್ಲ ಅಂತಿರ್ತಾರೆ. ಅದೇ ಸಮಯಕ್ಕೆ ಚಿತ್ರ ಮತ್ತು ಈಶ್ವರಿ ಬರ್ತಾರೆ. ಅವಾಗ, ಏಯ್ ಏನ್ರಿ ಹಿಂಗೆ ಇದ್ದೀರಾ, ನಿಮ್ದಿಂದ ಸ್ನಾನ ಕೂಡ ಆಗಿಲ್ವೇ, ಇವತ್ತೇನದೆ ಅಂತ ಗೊತ್ತಿಲ್ವ ನಿಮಗೆ, ಬಿರ್ಬಿರ್ನ ಸ್ನಾನ ತಯಾರಾಗಬೇಕು ಅಂತ ಗೊತ್ತಿಲ್ವ ನಿಮಗೆ ಅಂದಾಗ ಅವಾಗ ಚಿತ್ರ, ಅಮ್ಮಮ್ಮ ನಾವು ಮೇಕಪ್ ಮಾಡ್ಕೊಬಾರ್ದಾ ಅಂದಾಗ, ಮೂಕಣೆ ಒಂದು ಕೆಲಸ ಮಾಡಿಬಿಡ್ರೆ ಈ ಗೋಡೆಗೆ ಬಣ್ಣ ಬಳಿತಾರಂತಲ್ಲ, ಅದೇನೋ ನೀರು ಬಿದ್ದರೂ ಹೋಗ್ದಂಗೆ ಹಂಗೊಂದು ನೀವು ಮಕ್ಕಕ್ಕೆಲ್ಲ ಬಣ್ಣ ಬಳಸ್ಕೊಬಿಡಿ, ಈ ತಿರ್ಗಾ ಬಣ್ಣ ಬಳಸ್ಕೊಂಡಂಗೇನೂ ಇರಲ್ಲ, ಬರೀ ಬಟ್ಟೆ ಹಾಕೊಂಡು ತಯಾರಾಗಿ ಬರ್ಬೋದು ಅಷ್ಟೇ ಅಂದಾಗ ಅಮ್ಮಮ್ಮ ಅಂದಾಗ, ಏಯ್ ಹೋಗೆ ಬಿರ್ನ ಹೋಗ್ರೆ, ಬೇರೆ ತಯಾರಾಗದು ಬಿಟ್ಬಿಟ್ಟು ಇಲ್ಲೇ ನಿಂತವ್ರೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಈ ಕಡೆಗೆ ಬರ್ತಾರೆ. ಚಿತ್ರ, ನೋಡವ ಅಮ್ಮಮ್ಮನೂ ನಮ್ಮನ್ನು ಹೆಂಗೆ ಮಾತಾಡೋಂಗೆ ಆಗೋಯ್ತು ಅಂದಾಗ, ಸುಮ್ಕಿರು ಚಿತ್ರ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅದೇ ಸಮಯಕ್ಕೆ ವಿನಂತಿ ಸಾವಿತ್ರಿ ಇಬ್ಬರು ರೆಡಿ ಆಗಿಬಿಟ್ಟು ಬರ್ತಾರೆ, ತಯಾರಾಗ್ಬಿಟ್ಟು. ಅವಾಗ, ಅಯ್ಯೋ ಇದೇನತ್ತೆ ಇನ್ನೂ ನೀವು ತಯಾರಿ ಆಗಿಲ್ವಾ, ಇದೇನು ಹಿಂಗೆ ಇದ್ದೀರಾ, ಮೇಕಪ್ ಏನೋ ಮಾಡ್ಕೊಂಡೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಅವಾಗ ಸಾವಿತ್ರಿ, ಅದಕ್ಕೆ ಇದ್ಯಾಕೆ ಅದಕ್ಕೆ ಹಿಂಗೆ ನಿಂತಿದ್ದೀರಾ ಇಬ್ರೂ, ಬಿರ್ಬಿರ್ನ ತಯಾರಾಗಬೇಕು ತಾನೇ, ತಯಾರಾಗ್ದಂಗೆ ಹಿಂಗೆ ನಿಂತಿದ್ದೀರಲ್ಲ ಯಾಕೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಕೇಳ್ತಾರೆ. ಅವಾಗ ಚಿತ್ರ ಮತ್ತು ಈಶ್ವರಿ ಏನೋ ಮಾತಾಡಲ್ಲ. ಅವಾಗ ವಿನಂತಿ, ಅವ್ವ ಅತ್ತೆಗೆ ಮದುವೆ ಆಯ್ತೋ ಇಲ್ವೋ ಅಂತ ಭಯವಾಗಿರ್ಬೇಕು, ಅದಕ್ಕೆ ಅತ್ತೆ ಇನ್ನೂ ರೆಡಿಯಾಗಿಲ್ಲ ಅಲ್ವಾ ಚಿತ್ರಕ್ಕ ಅಂತ ಅಂದ್ಬಿಟ್ಟು ಅಂದಾಗ ಅವಾಗ ಚಿತ್ರ, ಏಯ್ ಸುಮ್ಮನೆ ನಿಂತ್ಕೊಳಕ್ಕೆ ಹಾಕಿಲ್ವೇನೆ ವಿನಂತಿ ನಿಂಗೆ ಅಂತ ಚಿತ್ರ ಅಂತಾಳೆ. ಅವಾಗ ಸಾವಿತ್ರಿ, ಏಯ್ ಸುಮ್ಕೆ ಯಾಕೆ ನಿಂತ್ಕೋಬೇಕು, ಇರೋದೇ ತಾನೇ ಹೇಳಿದ್ದು, ನಿಮ್ಮ ಸುಭಾಷ ಮಾಡಿರೋ ಕೆಲಸಕ್ಕೆ ಈ ಮದುವೆ ಆಯ್ತೋ ಇಲ್ವೋ ಅಂತ ನಿಮಗೆ ದಿಗ್ಲಾಗಿರ್ತೇನೋ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ. ನವ್ಯ ಏನಾರು ಅವ್ರ ಅಪ್ಪಂಗೆ ಏನಾರು ಹೇಳಿದ್ರೆ, ಅವ್ರು ಆ ಕಡೆಯಿಂದ ಏನಾರು ಅಣ್ಣ ಹಿಂಗೆ ಫೋನ್ ಮಾಡಿದ್ರೆ ಅವಾಗ ಗೊತ್ತಾಗ್ತದೆ ನಿಮಗೆ, ಬರೀ ಬ್ಯಾನರ್ ವಿಷಯಕ್ಕೆ ಅಣ್ಣಯ್ಯ ಅಂದಿದ್ದಕ್ಕೆ ನಿಮ್ಗೆ ಎಷ್ಟು ದಿಗ್ಲಾಗಿ ನಿಂತಿದ್ದೀರಾ. ಇವಾಗ ಏನಾರು ಈ ವಿಷಯ ಏನಾರು ನವ್ಯ ಅವ್ರ ಅಪ್ಪಂಗೆ ಗೊತ್ತಾಗಿ ಅವ್ರ ಅಪ್ಪ ಏನಾರು ಅಣ್ಣಂಗೆ ಫೋನ್ ಮಾಡಿ ಈ ವಿಷಯ ಹೇಳ್ಬಿಟ್ಟು ಮದುವೆ ಏನಾರು ನಿಲ್ಲಿಸಿದ್ರೆ ಅವಾಗ ಹೆಂಗಾಯ್ತದೆ ಅಂತ ನೀವೇ ತಿಳ್ಕೊಳ್ಳಿ, ಅದನ್ನ ಬಿಟ್ಬಿಟ್ಟು ನಮ್ಮ ಮೇಲೆ ಕೂಗಾಡ್ತಿದ್ದೀರೇನೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಚಿತ್ರಂಗೆ ಹೇಳ್ತಾರೆ. ಚಿತ್ರ ಅವಾಗ ಏನೋ ಮಾತಾಡ್ದಂಗೆ ನಿಂತ್ಕೊತಾಳೆ. ಅವಾಗ, ಅವ್ವ ಹೋಗ್ಲಿ ಬಿಡವ್ವ, ಯಾಕವ್ವ ಈ ಮದುವೆ ನಡೀತದೋ ಇಲ್ವೋ ಅಂತ ಪಾಪ ದಿಗ್ಲಲ್ಲ, ಅವ್ರು ಇನ್ನೂ ಮೇಕಪ್ಪೇ ಮಾಡ್ಕೊಂಡಿಲ್ಲ, ತಯಾರು ಆಗಿಲ್ಲ, ಅಷ್ಟು ದಿಗ್ಲಾಗವ್ರೆ, ಅವ್ರಿಗೆ ನೀನು ತಿರ್ಗಾ ದಿಗ್ಲಿಕ್ಸ್ತಿದ್ಯಲ್ಲವ ಅಂತಂದ್ಬಿಟ್ಟು ವಿನಂತಿ ಸಾವಿತ್ರಿಗೆ ಹೇಳ್ತಾರೆ. ಅವಾಗ ಸಾವಿತ್ರಿ, ಹಂಗಲ್ಲ ಕಣೆ ವಿನಂತಿ, ನಾನು ಇರೋದನ್ನ ಹೇಳಿದೆ, ನಮ್ಮ ಹೊತ್ಕೇನು ಹೊಸಿನ ನಮ್ಮನ್ನೆಲ್ಲ ಹೆಂಗಂದವ್ರೆ ಅಂತ ಗೊತ್ತಿಲ್ವೇ ನಿನಗೆ ಅಂತಂದಾಗ, ಅದು ಹೋಗ್ಲಿ ಬಿಡವ ಅಂತಂದ್ಬಿಟ್ಟು ವಿನಂತಿ ಅಂತಾಳೆ. ಅವಾಗ ಸಾವಿತ್ರಿ, ಆಯಿತು ಬಿಡು ಅದಕ್ಕೆ ಹೋಗಿ ಅದಕ್ಕೆ ಬಿರ್ಬಿರ್ನ ರೆಡಿಯಾಗಿ, ನೀವು ಹಿಂಗೆ ನಿಂತ್ಕೊಂಡ್ರೆ ಹೆಂಗೆ, ಹೋಗಿ ಬಿರ್ಬಿರ್ನ ರೆಡಿಯಾಗಿ, ಮದುವೆ ನಡೀಲಿ ಬಿಡಲಿ ಒಟ್ಟಿನಲ್ಲಿ ನೀವು ರೆಡಿ ಆಗಬೇಕಲ್ವೇ, ರೆಡಿಯಾಗಿ ಒಟ್ಟಿನಲ್ಲಿ ನಿಮ್ಮ ಮಗನಿಂದ ನಿಮ್ಗೆಲ್ಲೂ ನೆಮ್ಮದಿ ಇಲ್ಲ ಕಣ್ ಬಿಡಿ, ಅದಕ್ಕೆ ಹೋಗ್ಲಿ ಏನು ಮಾಡೋಕ್ಕಾಗತ್ತು ಅಂಥ ಮಗ ನಿಮ್ಗೆ ಸಿಕ್ಕಿರೋದು ಅಂತ ಅಂದ್ಬಿಟ್ಟು ಮತ್ತೆ ಸಾವಿತ್ರಿ ಈಶ್ವರಿಗೆ ಹೇಳ್ತಾರೆ. ಈಶ್ವರಿ ಮತ್ತು ಚಿತ್ರ ಏನು ಮಾತಾಡೋ ಪರಿಸ್ಥಿತಿ ಇರೋಲ್ಲ, ಸದ್ಯ ಅವ್ರಿಗೆ ಈ ಮದುವೆ ನಡೆದ್ರೆ ಸಾಕು ಅನ್ನೋಂಗಾಗಿರ್ತದೆ. ಒಂದು ಕಡೆ ನವ್ಯ ಅವ್ರ ಅಪ್ಪಂಗೆ ಹೇಳಿ ಮದುವೆಯಲ್ಲಿ ನಿಲ್ಲಿಸ್ತಾಳೋ ಅಂತ ಅದೊಂದು ಭಯ ಇರ್ತದೆ, ಮತ್ತು ಇನ್ನೊಂದು
ಕಡೆ ಈ 4 ಗೋಡೆಯಲ್ಲಿ ಮಧ್ಯೆ ನಡೆದಿದ್ದು 4 ಜನ ಗೊತ್ತಾಗಬೇಕು ಅಂತ ನಾವು ಹೇಳಿರ್ತಾಳಲ್ಲ, ಅದು ಕೂಡ ನೆನಪಿರುತ್ತದೆ ಈಶ್ವರಿಗೆ. ಇದೆಲ್ಲ ಯೋಚನೆ ಮಾಡ್ಕೊಂಡು ಈಶ್ವರಿ ಚಿತ್ರ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರಿಪ್ಷನಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ತಾ ಇರ್ತೀನಿ. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.